ಗಂಡ ಅಂತೆ ಗಂಡ, ಇವಳು ಮಾಡೋದಕ್ಕೂ ಅವಳು ಆಡೋದಕ್ಕೂ ಸರಿಯಾಗಿದೆ. ಏನೋ ಗೊಣಗ್ತಾ ಇದೆಯಾ? ಅಲ್ಲ ಸತ್ಯ, ನೀನ್ ಯಾಕೆ ಅವಳ ಹತ್ರ ಗಲಾಟೆ ಮಾಡಕ್ ಹೋಗಿದ್ದೆ? ಯಾಕೆ ಅಂದ್ರೆ ನೀನ್ ಸುಮ್ನೆ ಕೆಣ್ಕದ್ರೆ ಬಿಟ್ಬಿಡ್ಬೇಕಾ? ನಾನ್ ಯಾವಾಗ್ಲೂ ನಿನ್ ಹಿಂದೆನೆ ಇರ್ತೀನಿ ಅಂತ ಹೇಳಿದೀನಿ. ಅಂತದ್ರಲ್ಲಿ ಅವಳು ಮತ್ತೆ ನಿನ್ ತಂಟೆಗೆ ಬಂದಿದ್ದಾಳ? ತಂಟೆಗೆ ಬಂದಿರೋದ? ನಿನ್ನ ಹತ್ರ ಬಂದ್ ನಾನು ಎಲ್ಲಾ ವಿಷಯ ಹೇಳಿ ಅವಳ ಜೊತೆ ಜಗಳ ಆಡೋವಾಗ ಮಾಡ್ತೀನಿ ಅಂತ ಬಾಯಿಗೆ ಬಂದಂಗ್ ಬೈದ್ಲು. ನನಗೆ ಅಮ್ಮ ಅವ್ರ ಗಂಡ ಅಂತ ಕಿಚಾಯಿಸ್ತಾಳೆ. ನಾನು ನಿನ್ಗೆ ಹೇಳಿದ್ನ ಅವ್ರ ಹತ್ರ ಗಲಾಟೆ ಮಾಡು ಅಂತ. ನೀನ್ ಮಾಡೋ ಎಡವಟ್ಗೆಲ್ಲ ನಾನು ಅನ್ಭವಿಸ್ಬೇಕು. ಎಷ್ಟು ಅವಮಾನ ಆಯ್ತು ಗೊತ್ತಾ ನಂಗೆ. ಯಾಕೆ ನಗು? ಅಚ್ಚಚ್ಚೋ, ಬೇಜಾರ್ ಮಾಡ್ಕೋಬೇಡ ಡಾರ್ಲಿಂಗು. ವೆನ್ ಐ ಆಮ್ ಯುವರ್ ವೈಫ್ ಹಿಯರ್. ಸುಮ್ನಿರ್ ಸತ್ಯ, ನಗ್ಬೇಡ. ನನ್ ಫೀಲಿಂಗ್ಸ್ ಅರ್ಥ ಆಗಲ್ಲ ನಿನ್ಗೆ. ಅದು ನನ್ ಡೈಲಾಗು ಅಲ್ಲ ಕಣಯ್ಯ. ನೀನು ನನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ, ಇನ್ನದ್ ಹೇಗ್ ಅಮ್ಮೋರ್ ಗಂಡ ಆಗ್ತಿ ಅಂತ ನಾ ಕಾಣೆ. ನೀನ್ ಅವಳ ಹತ್ರ ಹೋಗಿ ನನ್ ಪರವಾಗಿ ಲೆಫ್ಟ್ ರೈಟ್ ಬ್ಯಾಟಿಂಗ್ ಮಾಡಿದ್ರೆ ಅವಳು ಇನ್ನೇನ್ ಅನ್ಕೋತಾಳೆ? ಅಲ್ಲ, ನಿನ್ಗೆ ಊರು ಸಾಬ್ರಿ ಏನಕ್ಕೆ ಅಂತ. ಅಬ್ಬಬ್ಬಾ, ನನ್ ಗಂಡನ್ಗೆ ಇಷ್ಟೊಂದು ಕೋಪ ಬರುತ್ತಾ? ಅಲ್ಲ, ಅಮ್ಮೋರ್ ಗಂಡಂದ್ರು ಯಾರಾದ್ರೂ ಹೆಂಡತಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾರ? ತಮಾಷೆ ಮಾಡ್ಬೇಡ ಸತ್ಯ. ಅಕ್ಕ ಆತರ ಆಡ್ಕೊಂಡಿದ್ದು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಆಡ್ಕೊಂಡ್ಲಿ ಬಿಡು ಅಮೂಲ್ ಬೇಬಿ. ಅವಳ ಬಗ್ಗೆ ಗೊತ್ತಿದ್ದು ಯಾಕೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಆರಾಮಾಗಿರೋ. ಅಷ್ಟಕ್ಕೂ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತಾ? ಅಷ್ಟಕ್ಕೂ ಅಮ್ಮೋರ್ ಗಂಡ ಯಾರು ಅಂತ ಗೊತ್ತಾ? ನಿನ್ ಭಾವ ಇದಾರಲ್ಲ ಸುಹಾಸ್, ಅವರು. ನಿಮ್ಮಕ್ಕ ಅವ್ರನ್ನ ನಾಯಿ ಮರಿ ತರ ಇಟ್ಕೊಂಡಿದ್ದಾರೆ. ನಾನು ಯಾವತ್ತಾದ್ರೂ ನಿನ್ನ ಹಾಗೆ ನೋಡ್ಕೊಂಡಿದ್ದೀನಾ? ಸತ್ಯ ಅಂದ್ರೆ ನಾನ್ ನಿನ್ನ ಗಂಡನ್ ತರಾನೇ ನೋಡ್ಕೋತಿದ್ದೀನಿ, ನೀನೆ ನನ್ನನ್ ಹೆಂಡತಿ ತರ ನೋಡ್ಕೋತಿಲ್ಲ ಅಂತ ಹೇಳೋದಕ್ ಬಂದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ ಅಮೂಲ್ ಬೇಬಿ. ಓಕೆ, ಆದ್ರೆ ನೀ ನನ್ನ ಪರ ವಹಿಸ್ಕೊಂಡು ಬರ್ಬೇಡ. ನಿನ್ನಿಂದಾಗಿ ನಾನು ಯಾರ್ಯಾರಿಂದನೋ ಏನೇನೋ ಅನ್ಸ್ಕೊಳ್ಳೋಕೆ ತಯಾರಿಲ್ಲ. ಕೆಲವೊಂದ್ಸಲ ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಳ್ಳೋದ್ರಲ್ಲೂ ಸುಖ ಇರುತ್ತೆ ಅಮೂಲ್ ಬೇಬಿ. ಈಗ ನಾನ್ ಮಾಡ್ತಿರೋದು ಅದನ್ನೇ. ನೀನ್ ನನ್ನನ್ನು ಭಾವನಾತ್ಮಕವಾಗಿ ಎಷ್ಟು ದೂರ ಇಟ್ಟಿದ್ಯಾ, ಯಾವ ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ತುಂಬಾ ಚೆನ್ನಾಗಿ. ದಿವ್ಯಾ, ದಿವ್ಯಾ, ಬೆಳಿಗ್ಗೆ ಆಯ್ತು, ಎದೋಳು ದಿವ್ಯಾ. ದಿವ್ಯಾ, ಎದೋಳು ದಿವ್ಯಾ. ದಿವ್ಯಾ, ಬಾಲ, ನಾನು ನೆಮ್ಮದಿಯಾಗಿ ಮಲ್ಕೋಬೇಕು. ಏನಿಗೆ ದಿವ್ಯಾ ದಿವ್ಯಾ ಅಂತ ಬಡ್ಕೋತಾ ಇದ್ಯಾ? ಇನ್ನೊಂದ್ಸಲ ಈ ರೀತಿ ಹೇಳ್ಸಿದ್ರೆ ನಾನು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ದಿವ್ಯಾ, ಮನೆ ಕೆಲಸ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಮನೆ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು, ತಿಂಡಿ ಮಾಡಬೇಕು, ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಹಸುಗಳಿಗೆಲ್ಲ ಮೇವು ಹಾಕಿ ಹಾಲು ಹಿಂಡಬೇಕು, ಡೈರಿ ಕೊಟ್ಟು ಬರಬೇಕು. ಎಷ್ಟೊಂದು ಕೆಲಸ ಇದೆ. ಆದ್ರೂ ನಿಂಗೆ ಮಲ್ಕೊಂಡಿದ್ಯಲ್ಲ, ಕೆಲಸ ಆಗೋದಾದ್ರೂ ಹೇಗೆ? ಪ್ಲೀಸ್ ಎದ್ದೋಳು ದಿವ್ಯಾ. ಏಯ್, ನಾನು ಯಾಕೋ ಇದನ್ನೆಲ್ಲ ಮಾಡ್ಬೇಕು? ನಿನ್ಗೇನು ಅಗ್ರಿಮೆಂಟ್ ಬರ್ಕೊಟ್ಟಿದ್ನಾ ನಿನ್ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ? ನನ್ನನ್ನೇ ನಿಮ್ ಮನೆ ಆಳು ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ಇಲ್ಲಿಂದ ಹೊರಟೋಗೋ. ಅಲ್ಲ ದಿವ್ಯಾ, ನೀನೇ ಹಿಂಗ ಅನ್ಬಿಟ್ರೆ ತಾತ ಕಳೆದ್ರೆ ಏನು ಅಂತ ಹೇಳೋದು? ಏನಾದ್ರೂ ಹೇಳ್ಕೊಂಡು ಸಾಯೋ. ನನ್ನನ್ನು ಯಾಕೆ ಕೇಳ್ತೀಯ? ತಲೆ ಸಿಡಿತಾ ಇದೆ, ನಾನು ಮಲ್ಕೋಬೇಕು. ಅಲ್ಲ ದಿವ್ಯಾ. ಏನಲ್ಲ ದಿವ್ಯಾ, ನಿನ್ಗೆ ಅಷ್ಟೊಂದು ಕೆಲಸ ಆಗ್ಬೇಕು ಅಂತಿದ್ರೆ ನೀನೇ ಹೋಗಿ ಮಾಡು. ನಾನು ಮಲ್ಕೋಬೇಕು.
ಬುದವೆ ಹೇಳ್ಮ್ಯಾಕೆ ನೀನು ಬೋಸ್ರಿ ಅದಕ್ಕೆ ಕೆಲಸ ಮಾಡಬೇಡ ಅಂತ ಹೋಗಿ ಹೇಳಿದ್ದು. ಆದರೆ ನೀನು ನಾವು ಬೋಸ್ರಿ ಅಂತ ನಮಗೆ ಏಮಾರಿಸ್ಬಿಟ್ಟಲ್ಲ. ಹೋಗಿ ಕ್ಯಾಮೆ ನೋಡು. ಅದನ್ನ ಬಾಯಲ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವಾ? ಯಾಕೆ ನೀರ್ ಸುರಿದ್ರಿ? ಗಂಡ ಅನ್ನೋನು ಆಗ್ಲಿಂದ ಮಾಯಿ ಮಾತಲ್ಲಿ ಹೇಳ್ತಾನೆ ಅವನೇ, ನಾನು ಕೇಳಿಸ್ಕೊತಾನೆ ಇವನಿ. ನಿನಗದು ಕೇಳಿಸ್ಲಿಲ್ಲ ಅನ್ಮ್ಯಾಕೆ ಇದೇ ಸರಿ. ಎದೋಗಿ ಹಸಾನ್ ಬಿಟ್ಬಿಟ್ಟು ಹುಲ್ಲಾಕಿ ಹಾಲ್ ಕರಿ ಒತ್ತು ಮೂಡ್ತಾ ಇದೆ. ದರಿದ್ರ, ಅದ್ ಎಲ್ ತಗ್ಲಾಕೊಂಡು ಈ ತಾತ ಮತ್ತೆ ಬಾಲ ಸೇರಿ ನನ್ ಜೀವ ತಿಂತಾರೆ. 3 ಹೊತ್ತು ಕೆಲ್ಸ ಕೆಲ್ಸ ಕೆಲ್ಸ. ಮದ್ವೆ ಬಗ್ಗೆ ಏನೆಲ್ಲ ಕನ್ಸ್ಕೊಂಡಿದ್ದೆ, ಎಲ್ಲ ಹೊಳೆಲ್ ಹುಣ್ಸೆಹಣ್ಣು ಕಿಡ್ಸ್ದಂಗ್ ಆಗೋಯ್ತು. ಯಾವಾಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತೋ, ಯಾವಾಗ ಬಾಲ ನನ್ನನ್ನ ಅವನ ಅರಮನೆ ಕರ್ಕೊಂಡು ಹೋಗ್ತಾನೋ ದೇವ್ರೇ. ಬಾಲ ಯಾವಾಗ್ಲೂ ಆ ಹುಡ್ಗನ್ ಜೊತೆನೇ ಇರ್ತಾನೆ. ಅವನ ಹತ್ರ ಇವನಿಗೆ ಅದೇನ್ ಕೆಲಸ ಇರ್ತೋ, ನನಗಿಂತ ಜಾಸ್ತಿ ಟೈಮು ಅವನ ಜೊತೆನೆ ಸ್ಪೆಂಡ್ ಮಾಡ್ತಾನೆ. ಹಾಳಾದವನು. ಅದ್ರ ಬದಲು ಇಲ್ಲಿಗೆ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ಅಜ್ಜಿ ಇರ್ಬೇಕಿತ್ತು. ಅವತ್ತು ಅವ್ರು ಇಲ್ಲಿಗೆ ಬಂದಾಗ ತಾತನ ನಡ್ಸ್ ಹೋದ್ರು. ಈಗ ಮತ್ತೆ ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ರೂಮಿಗೆ ಸೇರ್ಕೊಳ್ಳೋಣ ಅಂತ. ಈಗ ನೋಡು ಏನಾಗ್ಬಿಡ್ತು. ನಾನು ಕಾಮನ್ ಮ್ಯಾನ್ ಅಲ್ಲ ದಿವ್ಯಾ, ಸೆಲೆಬ್ರಿಟಿ. ಬಾಲ ನಾನು ಅನ್ಕೊಂಡಿರೋ ತರ ಇಲ್ವಾ? ಸತ್ಯ ಹೇಳ್ದಂಗೆ ಬಾಲ ಫ್ರಾಡ, ಬಾಲ ಶ್ರೀಮಂತ ಅಂತ ಬರೀ ಬಾಯಲ್ಲಿ ಹೇಳ್ತಾನಷ್ಟೇ. ಆದ್ರೆ ಅವ್ನು ಮುಂಚಿನ ತರ ಇಲ್ಲ, ಪಕ್ಕ ಹಳ್ಳಿ ಒಂಥರ ಇದ್ದಾನೆ. ಇವ್ನು ನನಗೆ ಗೊತ್ತಿಲ್ದಂಗೆ ಏನೋ ನಡೆಸ್ತಾ ಇದ್ದಾನೆ. ಅವನು ಹೇಳಿದ್ದೆಲ್ಲ ಸುಳ್ಳಾಗಿದ್ರೆ ಈ ಹಳ್ಳಿ ನನಗೆ ಪರ್ಮನೆಂಟ್ ಆಗ್ಬಿಡುತ್ತೆ. ಅಕ್ಕ, ನಾನು ಹೇಳಿದ್ನಲ್ಲ, ನೀನ್ಯಾಕೆ ಬರೋದಕ್ಕೆ ಹೋದೆ? ಏನಂತೆ ನೀನು? ನಿನ್ನ ಗಂಡನಿಗೆ ಯಾರಾದರೂ ಏನಾದರೂ ಅಂದರೆ ನಿನಗೆ ಸಹಿಸ್ಕೊಳಕ್ಕಾಗಲ್ವಾ? ನಾನು ಅವನ ತಾಯಿ. ನಾಳೆ ಒಂದಿನ ನಾನು ಏನಾದರೂ ಅವನಿಗೆ ಅಂತೀನಿ, ಅವಾಗ ಏನು ಮಾಡ್ತೀಯ ನೀನು? ನನ್ನ ಹತ್ರನೇ ಜಗಳ ಮಾಡ್ತೀಯಾ? ನೋಡು ಹುಡುಗಿ, ನೀನ್ ಇಲ್ಲಿರೋ ಅಷ್ಟು ದಿನ ನಮಗೆ ನೆಮ್ಮದಿ ಇಲ್ಲ ಅಂತ ನನಗೆ ಅರ್ಥ ಆಗೋ ಹಾಗೇನೆ ನಾನ್ ನಿನಗೆ ಕೊಟ್ಟಿರೋ 6 ತಿಂಗಳ ಗಡುವು ಹತ್ರ ಬರ್ತಾ 6 ತಿಂಗಳು ಮುಗಿತಾ ಇದ್ದ ಹಾಗೆ ನೀನ್ ಇಲ್ಲಿಂದ ಹೊರಡ್ತಾ ಇರ್ತಾ. ಅದರ ಮೇಲೆ ಒಂದೇ ಒಂದಿನ ಹೆಚ್ಚಿಗೆ ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ. ಸತ್ಯ, ಯಾಕೆಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಈಗಿನ್ನೂ ಪರೀಕ್ಷೆ ಬರೀತಾ ಇದೆಯಾ? ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಸೋಲ್ತೀನಿ ಅಂತ ಭಯ ಪಡಬಾರ್ದು. ನೀನು ನಿನ್ನ ಪ್ರಯತ್ನ ಮಾಡು. ಇದರಲ್ಲಿ ಸೋಲೋದು ಗೆಲ್ಲೋದು ದೇವ್ರಿಗೆ ಬಿಟ್ಟಿದ್ದು. ಆದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅಂತ ನಂಬೋಳ್ ನೀನು. ನಿನ್ನ ನಂಬಿಕೆಗೆ, ಪರಿಶ್ರಮಕ್ಕೆ ಯಾವಾಗ್ಲೂ ಮೋಸ ಆಗಲ್ಲ ಸತ್ಯ.
ಧೈರ್ಯವಾಗಿರು. ಸೊಸೆಯಾಗಿ ಹೆಂಡತಿಯಾಗಿ ನಿನ್ನ ಕರ್ತವ್ಯ ಏನಿದೆಯೋ ಅದನ್ನು ನಿಭಾಯಿಸು. ದೇವ್ರಿದ್ದಾನೆ. ಆಗ್ಲೇ ಬಾಲ ಇಲ್ಲಿಗೆ ಬಂದಿದ್ನಲ್ಲ, ಏನು ವಿಷಯ? ಬಾಲನಾ? ಹಾಗೆ ಸುಮ್ಮನೆ ಬಂದಿದ್ದ. ಸುಮ್ಮನೆ ಯಾಕೆ ಬರ್ತಾನೆ? ಏನೋ ವಿಷಯ ಇದ್ದೇ ಬರ್ತಾನೆ. ಅದೇನು ವಿಷಯ ಅಂತ ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲ ದಿವ್ಯಾ. ಯಾಕೆ ನಿನ್ಗೆ ಬಾಬಯ್ಯನ ಮೇಲೆ ಅನುಮಾನನಾ? ಅನುಮಾನ ಇಲ್ಲ, ಆದ್ರೆ ಅವನ್ ಯಾಕೆ ನಿನಗೆ ದುಡ್ಡು ಕೊಡ್ತಾ ಇದ್ದ? ಅದು ದಿವ್ಯಾ, ಅದೇನ್ ವಿಷಯ ಅಂತ ಹೇಳು. ನೀನ್ ನಿಜ ಹೇಳಿಲ್ಲ ಅಂದ್ರೆ ದಿವ್ಯನ್ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಯಾಕೆ ಹೆದರ್ಸೋ ತರ ಕೇಳ್ತಿದ್ಯಾ? ಅದು ಈ ತಿಂಗಳು ನನ್ನ ಗಂಡ ನಂಗೆ ಹಣ ಕಳಿಸ್ಲಿಲ್ಲ. ದಿನಸಿ ತರಕ್ಕೆ ಚೀಟಿ ಕಟ್ಟಕ್ಕೆ ಕಾಸು ಕಮ್ಮಿ ಇತ್ತು. ಅದಕ್ಕೆ ಬಾಬಯ್ಯನ ಹತ್ರ ಕೇಳ್ದೆ, ಅವ್ನು ಕೊಟ್ಟ ಅಷ್ಟೇ. ಓ ಅಷ್ಟೇನಾ? ಇದನ್ನ ಮೊದಲೇ ಹೇಳ್ಬೇಕಾಗಿತ್ತು. ಅಕ್ಕಪಕ್ಕದವ್ರಂದ್ರೆ ಅವ್ರ ಕಷ್ಟ ಸುಖಕ್ಕೆ ಆಗ್ಬೇಕಲ್ವಾ? ಸತ್ಯ, ನನ್ನ ಆಚೆ ಕಳ್ಸಿದ್ಮೇಲೆ ಅಕ್ಕ ಏನಂದ್ಲು? ನೋಡು ಹುಡುಗಿ, ನೀನ್ ಇಲ್ಲಿರೋ ಅಷ್ಟು ದಿನ ನಮಗ್ ನೆಮ್ಮದಿ ಇಲ್ಲ ಅಂತ ನನಗೆ ಅರ್ಥ ಆಗೋಗಿದೆ. ಹಾಗೇನೆ ನಾನ್ ನಿನಗೆ ಕೊಟ್ಟಿರೋ 6 ತಿಂಗಳ ಗಡುವು ಹತ್ರ ಬರ್ತಾ ಇದೆ. 6 ತಿಂಗಳು ಮುಗಿತಾ ಇದ್ದ ಹಾಗೆ ನೀನ್ ಇಲ್ಲಿಂದ ಹೊರಡ್ತಾ ಇರ್ತಾ. ಇದು ನನ್ನ ನಿನ್ನ ಮಧ್ಯ ಆಗಿರೋ ಒಪ್ಪಂದ. ಇದರಿಂದ ಯಾರು ಅರ್ಥ ಆಯ್ತು ಅನ್ಕೋತೀನಿ. ಏನಿಲ್ಲ ಚಿಕ್ಕತ್ತೆ, ಹಾಗೆ ಸುಮ್ಮನೆ ಅಕ್ಕ ತಮ್ಮನ ವಿಷಯಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಷ್ಟೇ. ಅಷ್ಟೇನಾ? ಅದನ್ನ ಹೇಳೋಕೆ ನನ್ನ ಯಾಕೆ ಆಚೆ ಕಳಿಸ್ಬೇಕಾಗಿತ್ತು? ಅದು ನೀವು ನನ್ನ ಪರ ವಹಿಸ್ತಿರಲ್ಲ ಚಿಕ್ಕತ್ತೆ, ಅದಕ್ಕೆ ಹೊರಗೆ ಹೋಗೋದಕ್ಕೆ ಹೇಳಿರ್ಬೋದೇನೋ. ಏನಪ್ಪ, ಈ ಅಕ್ಕ ಒಂದೊಂದ್ಸಲಿ ನನಗೆ ಅರ್ಥ ಆಗೋದಿಲ್ಲ. ಸರಿ, ನೀನು ಅಕ್ಕ ಹೇಳಿದ್ದನ್ನ ಮನಸ್ಸಿಗೆ ಹಾಕೋಬೇಡ. ಅಕ್ಕನ ಮಾತು ಸ್ವಲ್ಪ ಹೊರಟಿರ್ಬೋದು, ಆದರೆ ಮನ್ಸು ಮಾತ್ರ ಮೃದು. ಅದು ನನಗೆ ಗೊತ್ತಿಲ್ವ ಚಿಕ್ಕತ್ತೆ. ಅತ್ತೆ ಅಂದ್ರೆ ತಾಯಿ ಸಮಾನ. ಅವ್ರಿಗೆ ನನ್ನನ್ನು ಅನ್ನೋ ಅಧಿಕಾರ ಎಲ್ಲ ಇರತ್ತೆ. ಅವ್ರು ನನ್ನನ್ನು ಬೈತಿದ್ದಾರೆ ಅಂದ್ರೆ ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅಂತಲ್ವಾ? ಅದಕ್ಕೆ ಅನ್ಸುತ್ತೆ ಅವ್ರು ನನ್ನನ್ನು ಬೈಯೋದು. ಸತ್ಯ, ಎಷ್ಟು ಒಳ್ಳೆ ಮನಸ್ಸಿಂದು. ಸರಿ ಚಿಕ್ಕತ್ತೆ, ನಾನೀಗ ಹೊರಡಬೇಕು. ಆಫೀಸಲ್ಲಿ ಕಾರ್ತಿಕ್ ಬೇಜಾರಲ್ಲಿದ್ದಾರೆ, ಅವ್ರಿಗೆ ಸಮಾಧಾನ ಮಾಡಬೇಕು. ಬೇಜಾರ? ಯಾಕೆ? ಕಾರ್ತಿಕ್ ಏನಾಯ್ತು? ಅದೊಂದು ದೊಡ್ಡ ಕತೆ, ಅದನ್ನ ನಾನು ಇನ್ನೊಂದ್ಸತಿ ಹೇಳ್ತೀನಿ. ಈಗ ಹೊರಡ್ತೀನಿ ಚಿಕ್ಕತ್ತೆ. ರೂಪಾ, ಎಸ್ ಮ್ಯಾಮ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಟೀಮ್ ಅವರು ಪ್ರಾಜೆಕ್ಟ್ ಫೈನಲೈಸೇಷನ್ಗೆ ಅಂತ ಲಿಸ್ಟ್ ಕಳಿಸಿದ್ದಾರೆ. ಡಿಡ್ ಯು ಚೆಕ್ ದಟ್? ಇಲ್ಲ ಮ್ಯಾಮ್, ಚೆಕ್ ಮಾಡ್ತೀನಿ. ವಾಟ್ ಯು ವೇಟಿಂಗ್ ಫಾರ್? ಪ್ಲೀಸ್ ಡೂ.
ಏನಾಯ್ತು? ನಮ್ಮ ಕಂಪ್ನಿ ಹೆಸರಿಲ್ಲ ಮೇಡಮ್. ವಾಟ್ ನಾನ್ಸೆನ್ಸ್! ಸರಿಯಾಗಿ ಚೆಕ್ ಮಾಡು. ಇಲ್ಲ ಮೇಡಮ್, 2 ಸಲ ಚೆಕ್ ಮಾಡಿದ್ದೀನಿ. ದ್ಯಾಟ್ಸ್ ನಾಟ್ ಪಾಸಿಬಲ್ ರೂಪಾ. ನಾನೇ ಚೆಕ್ ಮಾಡ್ತೀನಿ. ಇಲ್ಲ ಮೇಡಮ್, ನಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿದೆ. ವಾಟ್ ದ ಹೆಲ್! ನಿಮ್ಗಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿರೋದು ಈ ಕಂಪನಿನ ಉದ್ಧಾರ ಮಾಡ್ಲಿ ಅಂತ. ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ನ ಕ್ಲೋಸ್ ಮಾಡೋದಕ್ಕಾಗ್ಲಿಲ್ಲ. ಇಡಿಯಟ್ಸ್! ಕಾರ್ತಿಕ್, ಇಲ್ಲಿ ಬನ್ನಿ. ಎಸ್ ಮ್ಯಾಮ್. ಇಲ್ಲಿ ನೋಡಿ, ನಿಮ್ಮ ಹೆಸರಿದೆ. ಕಾರ್ತಿಕ್ ರಾಮಚಂದ್ರ ಅಂದ್ರೆ ನೀವೇ ತಾನೆ? ಹೌದು, ನಾನೇ. ಎಸ್, ಇದು ನಾನೇ. ನಂದೇ ಪ್ರಾಜೆಕ್ಟು. ಬಟ್ ಹೇಗೆ? ನೀವು ಪ್ರಾಜೆಕ್ಟ್ ಕಳ್ಸಿದ್ರಾ? ಅದು ಸೆಲೆಕ್ಟ್ ಆಗಿದೆ. ನೀವು ಫೈನಲ್ಗೆ ಹೋಗ್ತಿದ್ದೀರಾ ಕಾರ್ತಿಕ್? ವಾಟ್? ನನ್ನ ಪ್ರಾಜೆಕ್ಟು ಸೆಲೆಕ್ಟ್ ಆಗಿದೆಯಾ? ಐ ಕಾಂಟ್ ಬಿಲೀವ್ ದಿಸ್. ನನ್ನ ಪ್ರಾಜೆಕ್ಟು, ನನ್ನ ಹೆಸರು. ಓ ಮೈ ಗಾಡ್. ಕಂಗ್ರಾಟ್ಸ್ ಕಾರ್ತಿಕ್, ನಮ್ಗೆ ವಿಷಯ ಹೇಳಲೇ ಇಲ್ಲ. ಯಾವಾಗ ಸಬ್ಮಿಟ್ ಮಾಡಿದ್ರಿ? ಅದು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಪ್ರಾಜೆಕ್ಟ್ ಮಾತ್ರ ನಂದೆ. ಅದು ಬಿಟ್ಟು ನನಗೆ ಬೇರೆ ಏನು ಗೊತ್ತಾಗ್ತಾ ಇಲ್ಲ. ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಎನಿವೇ, ಕಂಗ್ರಾಟ್ಸ್ ಕಾರ್ತಿಕ್. ನಮ್ಮ ಆಫೀಸಲ್ಲಿ ನಿಮ್ಮ ಐಡಿಯಾ ರಿಜೆಕ್ಟ್ ಆಯಿತು, ಬಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಸೆಲೆಕ್ಟ್ ಆಯಿತು. ಥ್ಯಾಂಕ್ ಯು ರೂಪಾ ಮ್ಯಾಮ್. ಇವತ್ತು ನೋಡಿದ್ಯಾ, ನಿನ್ ಸೋ ಕಾಲ್ಡ್ ಕ್ವಾಲಿಫೈಡ್ ಎಂಪ್ಲಾಯೀಸ್ ಕೊಟ್ಟಿರೋ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ. ಇದು ನಿನ್ ಸೋಲು. you're a loser. ಸ್ಟಾಪ್ ಇಟ್ ಕಾರ್ತಿಕ್. ನನ್ನನ್ನ ಕೆದಕಿ ನಿನ್ನ ನೆಮ್ಮದಿನ ಕಳ್ಕೋಬೇಡ. ಸದ್ಯಕ್ಕೆ ನೆಮ್ಮದಿ ಕಳ್ಕೊಂಡಿರೋದು ನೀನು. ಅದನ್ನ ವಾಪಸ್ ಹೇಗೆ ಪಡ್ಕೊಬೇಕು ಅಂತ ನೀನ್ ಯೋಚನೆ ಮಾಡು. ಗುಡ್ ಲಕ್ ಅಂಡ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದ್ರೂ ನೀನ್ ಅಪ್ರೂವ್ ಮಾಡಿರೋ ಪ್ರಾಜೆಕ್ಟ್ ಗೆಲ್ಲದ್ ಬೇಡ, ಅಟ್ಲೀಸ್ಟ್ ಫೈನಲ್ಗಾದ್ರೂ ಕ್ವಾಲಿಫೈ ಆಗ್ಲಿ. ನೀನ್ ನನ್ನನ್ನ ಇನ್ಸಲ್ಟ್ ಮಾಡ್ತಿದ್ಯಾ ಕಾರ್ತಿಕ್? ಕರೆಕ್ಟ್. ಆದ್ರೆ ನಿನ್ಗೆ ಬೇರೆಯವ್ರನ್ನ ಇನ್ಸಲ್ಟ್ ಮಾಡಿದಾಗ ಏನು ಅನ್ಸಲ್ಲ ಅಲ್ವಾ? ಬೈ ದ ವೇ, ಮಿಸ್ಸಸ್ ಕೀರ್ತನಾ ಸುಹಾಸ್, ಬೇರೆಯವ್ರನ್ನ ಆಡ್ಕೊಂಡು ನಗಕ್ಕಿಂತ ಮುಂಚೆ ಅವ್ರ ಕ್ಯಾಲಿಬರ್ ಗೊತ್ತಿರಬೇಕು. ಈಗ ಯಾರ್ ಕ್ಯಾಲಿಬರ್ ಬಗ್ಗೆ ಮಾತಾಡ್ತಿದ್ಯಾ? ಓ, ನಿನಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ? ಕಾರ್ತಿಕ್ ರಾಮಚಂದ್ರ, ನನ್ನ ಪ್ರಾಜೆಕ್ಟು ಫೈನಲ್ಗೆ ಸೆಲೆಕ್ಟ್ ಆಗಿದೆ. ಅವತ್ತು ನನ್ನ ಐಡಿಯಾ ಚೆನ್ನಾಗಿಲ್ಲ ಅಂತ ಆಡ್ಕೊಂಡೆ ಅಲ್ವಾ? ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿರೋದು ನನ್ನ ಪ್ರಾಜೆಕ್ಟೇ, ನನ್ನ ಐಡಿಯಾನೇ. ವಾಟ್? ನೀನು ಪ್ರಾಜೆಕ್ಟ್ ಕಳ್ಸಿದ್ಯಾ? ಹೌ? ಎಸ್, ಆಫ್ ಕೋರ್ಸ್. ಅವತ್ತು ಕಂಪ್ನಿ ಕಡೆಯಿಂದ ನನ್ನ ಪ್ರಾಜೆಕ್ಟ್ ಕಳಿಸ್ತೀನಿ ಅಂತ ನಿನ್ನ ಹತ್ರ ಬೇಡ್ಕೊಂಡೆ. ಆದರೆ ನೀನು ಅದನ್ನು ರಿಜೆಕ್ಟ್ ಮಾಡಿದೆ. ಅಪ್ಪನ ಬಾಯಲ್ಲೂ ಬೇಡ ಅಂತ ಹೇಳಿಸ್ದೆ. ಅದಕ್ಕೆ ನಾನು ಸತ್ಯ ಸೇರ್ಕೊಂಡು ಇಂಡಿವಿಜುವಲ್ ಕ್ಯಾಟಗರಿಲಿ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿದ್ವಿ. ಆ ರಿಸಲ್ಟ್ ನಿನ್ನ ಕಣ್ಮುಂದೆ ಇದೆ. ಬಾಬಯ್ಯ, ತೆಗಿಲ ಬಾಗ್ಲ.
ತೆಗಿಲ ಬಾಬಯ್ಯ ಏನು ಎಡವಟ್ ಮಾಡ್ಕೋಬೇಡ ಬಾ ಆಚಿಕೆ. ಲೇ ಚೂಟ ಕಿಟಕಿನಾಗ ಹೋಗಿ ನೋಡ್ಲಾ ಏನ್ ಮಾಡ್ತಾವನೆ ಅಂತ. ಲೇ ಬಾಬಯ್ಯ ಲೇ. ಏನಾಯ್ತು? ಯಾಕೆ ಹಿಂಗೋತಿದ್ಯಾ? ಇವನ್ ಡ್ರಾಮಾ ಮಾಡ್ತಿರೋದು ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಹೆಚ್ಚು ಕಡಿಮೆ ಮಾಡ್ಕೊಳಕ್ ಹೊಟ್ಟಿದಾನ. ದೇವ್ರೇ, ಇವಾಗ ಏನಾದ್ರೂ ಆಗ್ಬಾರ್ದಾದ್ರೆ ನನ್ನ ತಲೆಗೆ ಬರುತ್ತೆ. ಏನಪ್ಪ ಮಾಡೋದು? ಇನ್ನೂ ಏನ ನೋಡ್ತಾ ಇದ್ಯಾ? ಹೋಗ್ಲಾ ಊರವ್ರು ಕಸ್ಲಾ ಬಾಗ್ಲು ಓಡಿಸ್ಲಾ ಹೋಗ್ಲಾ. ಸೋಮಚಕ್ರಣ ಶಂಕರಣ ಎಲ್ಲ ಬನ್ನಿ 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 ಇಲ್ಲಿ, ಬೇಗ ಬನ್ನಿ ಇಲ್ಲಿ. ನಿಮಗೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಕಾರ್ತಿಕ್ಗೆ ಪ್ರಾಜೆಕ್ಟ್ ಡೀಟೇಲ್ಸ್ ನ ಶೇರ್ ಮಾಡೋದಕ್ಕೆ? ಉಂಡ ಮನೆಗೆ ದ್ರೋಹ ಬಗದ್ರಲ್ಲ, ಸ್ವಲ್ಪನಾದ್ರೂ ಎಥಿಕ್ಸ್ ಇದೆಯಾ? ಪ್ರೊಫೆಷನಲಿಸಂ ಅಂದ್ರೆ ಏನು ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ನನ್ನ ಪರ್ಮಿಷನ್ ಇಲ್ಲದೆ ಆಫೀಸ್ ಕ್ರೂಷಿಯಲ್ ಡೀಟೇಲ್ಸ್ ನ ಮತ್ತೊಬ್ಬರಿಗೆ ಹೇಗೆ ಶೇರ್ ಮಾಡಿದ್ರಿ? ನಮ್ಮ ಅಕ್ಕ ಸರಿಯಾಗಿ ಹುರ್ಕೊಂಡು ಸ್ಟಾಫ್ ಮೇಲೆಲ್ಲ ಕೂಗಾಡ್ತಾ ಇದ್ದಾಳೆ. ಇದನ್ ಏನಾದ್ರೂ ಸತ್ಯ ನೋಡಿದ್ರೆ ಫುಲ್ ಮಜಾ ಬರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನೆಲ್ಲ ಮಾಡ್ಬೇಕಿತ್ತು? ಹೆಚ್ಚು ಕಮ್ಮಿ ಆಗಿರೇ ಹಿಂಗಾಗಿದ್ದು ತಾತ. ಮಿಸ್ಟೇಕ್ ಆಗಿ ಕೆಳಗಡೆ ಇರೋ ಕುರ್ಚಿ ಬಿದ್ದೋಯ್ತು. ನೀವು ಕರೆಕ್ಟ್ ಟೈಮಿಗೆ ಬಂದು ನನ್ನನ್ನು ಉಳಿಸಿದ್ರಿ. ನೀವೇ ನನ್ನ ಪಾಲಕ್ ದೇವ್ರು ತಾತ. ಲೇ, ಏನೋ ಮಾಡಕ್ ಹೋಯ್ತ್ಯಾ, ಏನೋ ಎಡವಟ್ ಮಾಡ್ಕತ್ಯ. ನಿಂದು ಒಂದು ಜನ್ಮ ಏನ್ಲ, ಹೋಗ್ಲಿ ಬಿಡು. ಆತಾಗೆ ಆಗಿದ್ದಲ್ಲ ಒಳ್ಳೇದಕ್ಕಿಯ. ಈಗ ಇವನಿಗೆ ನಿನ್ಮೇಲೆ ಒಂದು ಕಂಪ ಬಂದಿರ್ತದೆ. ಇದು ಸರಿಯಾದ ಸಮಯ ಕಾಲ. ಒಬ್ಬನ ಕಾದಾಗ್ಲೇನೆ ಬಡಿಬೇಕು. ನೀನು ಹಂಗೆ ಬಡ್ದು ಬಾಯ್ಲಿ ಹಾಕೊಂಡ್ಬಿಡು. ಏನಾದ್ರೂ ಹೆಚ್ಚು ಕಮ್ಮಿ ಆಗದಿದ್ರೆ ನೀನ್ ತಾಳಿಗತಿ ಏನು? ನನಗೆ ಈ ಹಳ್ಳಿಲಿರೋ ಕಷ್ಟ ಆಗ್ತಿದೆ, ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋಗ್ತೀನಿ? ನನಗ್ ತಾನೇ ಅವನನ್ನ ಬಿಟ್ರೆ ಯಾರಿದ್ದಾರೆ? ಅದನ್ನ ಅವನು ಅರ್ಥ ಮಾಡ್ಕೋಬೇಕಲ್ವಾ? ಪ್ರೀತ್ಸವ್ರಿಗೆ ಕಣ್ಣು ಮಾತ್ರ ಅಲ್ಲ, ಅದಕ್ಕೆ ಹೃದಯ ಬುದ್ಧಿ ಎಲ್ಲ ಕುರುಡೆ. ಆ ಸಮಯದಲ್ಲಿ ಯೋಚನೆ ಮಾಡಕ್ಕೆ ತಲೆನೇ ಓಡಕ್ಕಿಲ್ಲ ಅದಕ್ಕೆ.
ಅವ್ನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾನೆ. ನಿಮ್ಮನ್ ಬಿಟ್ರೆ ಅವನಿಗೆ ಬೇರೆ ಪ್ರಪಂಚನೇ ಇಲ್ಲ. ಅಷ್ಟು ತಿಳಿಯಕ್ಕಿಲ್ವಾ ಅದಕ್ಕೆ? ನನ್ನ ಅವನು ಅಷ್ಟೊಂದು ಪ್ರೀತಿ ಮಾಡ್ತಾನ ನಿಜವಾಗ್ಲೂನಾ? ಏನದಕ್ಕೆ ಹಿಂಗ್ ಕೇಳ್ಬಿಟ್ರಿ? ನಿಮ್ಗೋಸ್ಕರ ಆಸ್ತಿ ಪಾಸ್ತಿ ಕಾರು ಬಾರು ಎಲ್ಲಾ ಬಿಟ್ಟು ಈ ಹಳ್ಳಿಗೆ ಬಂದು ಸಾಮಾನ್ಯನಂಗ್ ಬದುಕ್ತವನೆ. ಇದೇನ್ ಕಡಿಮೆ ಆಗಾನ? ಯಾವ ಹುಡ್ಗ ತಾನೆ ತನ್ನ ಹುಡುಗಿಗೋಸ್ಕರ ಈ ತರ ಬಾಳ್ತಾನೆ ಹೇಳಿ? ನಮ್ ಬಾಬಾ ಹಿಂಗೇನು ಹುಡುಗಿರ್ ಕಮ್ಮಿನ? ಕ್ಯೂ ನಿಲ್ತಾ ಇದ್ರು. ನಮ್ ಬಾಬಯ್ಯ ಸೌಂದರ್ಯ ವಿದ್ಯೆ ಯಾವ್ದನ್ನು ನೋಡ್ದೆ ನಿಮ್ ಹಿಂದೆ ಬಿದ್ರು. ಅಂದ್ರೆ ಅದ್ಯಾವ್ದು ನನಗಿಲ್ಲ ಅಂತನಾ? ಹಂಗಲ್ಲ ಅದಕ್ಕೆ, ನಿಮ್ ಪ್ರೀತಿಯೋ ಅದನ್ನು ಮೀರಿದ್ದು. ನಮ್ ಬಾಬಯ್ಯ ಅದಕ್ ಬೆಲೆ ಕೊಟ್ಟ ಅಂತ ಬಾಬಾಯನ್ ಕಳ್ಕೊಳಕ್ ಹೊಂಟೋಗಿದ್ರಲ್ಲ ನೀವು. ನಿಮ್ಗೆ ಹೇಳೋಣ ಹೇಳಿ. ನನ್ ಬಾಲಂಗ್ ಅಷ್ಟೊಂದು ಬೈಬಾರ್ದಿತ್ತು. ತಪ್ಪು ಮಾಡ್ದೆ. ಇವಾಗ ಏನ್ ಮಾಡ್ಲಿ? ಇನ್ನೇನ್ ಮಾಡ್ತೀರಾ ಅದಕ್ಕೆ? ಹೋಗಿ ಮಾತಾಡಿ, ನೈಸಾಗಿ ಮಾತಾಡಿ. ಈಗ ಆಗಿರೋದಂತೂ ಬದಲು ಮಾಡಕ್ ಹಾಕಿಲ್ಲ. ಇನ್ಮೇಲೆ ಹಿಂಗಾಗ್ದಿರೋ ತರ ನಡ್ಕೊಳ್ಳಿ. ಹೋಗಿ ಮಾತಾಡಿ. ತಾತ ಮಾತಾಡಕ್ ಬಿಟ್ಟಿಲ್ಲ ಅಂದ್ರೆ ನಿನ್ ಗಂಡನ ಹತ್ರ ಮಾತಾಡಕ್ಕೆ ನಿನಗ್ ಯಾಕೆ ಪರ್ಮಿಷನ್ ಬೇಕು? ಹೋಗು ಅವನಿಗೆ ಸಮಾಧಾನ ಮಾಡು. ಬಿಟ್ಟೋಗಲ್ಲ ಅಂತಾನು ಹೇಳಿ ಅದಕ್ಕೆ. ಮೊದ್ಲೇ ನಮ್ ಬಾಬಯ್ಯನ್ ಹೃದಯ ಬೆಂದೋಗಿದೆ. ಹೌದಾ? ಗುಡ್. ರಿಸಲ್ಟ್ ಏನಾಯ್ತು? ನಮ್ ಕಂಪನಿ ಸೆಲೆಕ್ಟ್ ಆಗ್ಲಿಲ್ಲ ಅಪ್ಪ. ವಿ ಹ್ಯಾವ್ ಲಾಸ್ಟ್ ಇಟ್. ಅಷ್ಟೇ ತಾನೇ, ಅದು ಕೋಪ ಯಾಕೆ? ಒಮ್ಮೊಮ್ಮೆ ಹೀಗಾಗುತ್ತೆ. ಗೆಲ್ಲೋ ಆಸೆ ಇದ್ದವರು ಸೋಲೋದನ್ನ ಕಲಿಬೇಕಾಗುತ್ತೆ. ಮುಂದಿನ ಸರ್ತಿ ಗೆದ್ರೆ ಆಯ್ತು. That is not the point, ಅಪ್ಪ. ಮತ್ತೇನೆ ಕೀರ್ತನ ನಿಂದು? ಯಾಕೆ ನಿನ್ ತಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅವತ್ ನಾವು ಇವನಿಗೆ ಪ್ರಾಜೆಕ್ಟ್ ಕಳ್ಸೋದ್ ಬೇಡ ಅಂತ ಹೇಳಿದ್ವಿ ತಾನೆ. ಅಂದ್ರೂ ಇವನು ನಮ್ಗಳ ಮಾತೆಲ್ಲ ಮೀರಿ ಇಂಡಿವಿಜುವಲ್ ಕ್ಯಾಟಗರಿನಲ್ಲಿ ಇವನ್ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡಿದಾನೆ. ಅನ್ಫಾರ್ಚುನೇಟ್ಲಿ ಅದು ಸೆಲೆಕ್ಟ್ ಕೂಡ ಆಗಿದೆ. ನಮ್ಮ ಜೊತೆಗೆ ಇದ್ದು ನಮಗೆ ದ್ರೋಹ ಮಾಡಿದ್ದಾನೆ.
ಬಹುಶಃ ನಮ್ಮ ಕಂಪನಿ ಮಾಡಿದ ಪ್ರಾಜೆಕ್ಟ್ಗಿಂತ ಅವನು ಮಾಡಿದ ಪ್ರಾಜೆಕ್ಟ್ನಲ್ಲಿ ಹೆಚ್ಚಿನ ಸತ್ವ ಐತೆ ಅವನು, ಅದಕ್ಕೆ ಸೆಲೆಕ್ಟ್ ಆಗಿದೆ. ಇದರಲ್ಲಿ ಕೋಪ ಮಾಡ್ಕೊಂಥದ್ದೇನು? ಗೆದ್ದಿದ್ದು ನಮ್ಮ ಮನೆ ಮಗ ತಾನೇ, ಖುಷಿ ಪಡೋ ವಿಚಾರ ಅಮ್ಮ. ಕಾರ್ತಿಕ್, ಕಂಗ್ರಾಟ್ಸ್ ಕಣೋ. ಆ ಕೈನು ಕೊಡು. ನೀವೆಲ್ಲರೂ ಅವನನ್ನ ಹೀಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಅವನಿವತ್ತು ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿರೋದು. ಇವತ್ತು ನಮಗ್ ಗೊತ್ತಿಲ್ದಂಗೆ ಪ್ರಾಜೆಕ್ಟ್ ಕಳಿಸ್ತಾನೆ, ನಾಳೆ ಇಡೀ ಕಂಪನಿಗೆ ಮೋಸ ಮಾಡ್ತಾನೆ. ಆಗ ಏನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಕೀರ್ತನ, ನಾಲಿಗೆ ಮೇಲೆ ಹಿಡ್ತಾ ಇರಲಿ. ಕಾರ್ತಿಕ್ ನನ್ನ ಮಗ, ಅವನು ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಅಷ್ಟಕ್ಕೂ ಸೋತವ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರನೂ ಇರಲ್ಲ, ಅರ್ಹತೆನೂ ಇರಲ್ಲ. ನಮ್ಮ ಕಂಪನಿ ಎಂಪ್ಲಾಯಿ ಬೇರೆ ಕಡೆ ಕೆಲಸ ಮಾಡಿದ್ರೆ ನೀವು ಒಪ್ತಿದ್ರಾ? ಇಲ್ಲ ತಾನೆ? ಇದು ಹಾಗೇನೆ ಅಪ್ಪ. ನಮ್ಮ ಜೊತೆಗೆ ಇದ್ಕೊಂಡು ಛೇ, ಇದು ತಪ್ಪು ಅಪ್ಪ. ಕೀರ್ತನ, ಇದರಿಂದ ನಾವು ಪಾಠ ಕಲಿಬೇಕು. ಜೊತೆಯಲ್ಲಿ ಇದು ಕಾರ್ತಿಕನನ್ನ ಗುರುತಿಸಲಿಲ್ಲ, ಆದರೆ ಅವನು ತನ್ನ ಛಲ ಬಿಡಲಿಲ್ಲ, ತನ್ನ ಬಲವನ್ನ ಅವನೇ ಗುರುತಿಸ್ಕೊಂಡ. ಅಪ್ಪ, ಒಂದು ಸ್ಮಾಲ್ ಕರೆಕ್ಷನ್. ಇದರಲ್ಲಿ ನನ್ನ ಪಾತ್ರಕ್ಕಿಂತ ಸತ್ಯನ ಸಹಕಾರನೇ ಜಾಸ್ತಿ ಇದೆ. ರೀ, ನೀವು ಮಾಡಿದ ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ ರೀ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ ಸೀತಾ? ಕಾರ್ತಿಕ್ ವಿಚಾರದಲ್ಲಿ. ಅವನ ಮದುವೆಯಿಂದ ನೀವು ತಗೊಂಡಿರೋ ಯಾವ ನಿರ್ಧಾರನೂ ಸರಿ ಇಲ್ಲ ನೋಡಿ. ಈಗ ಅವನ ಟ್ಯಾಲೆಂಟ್ ವಿಚಾರದಲ್ಲೂ ಅಷ್ಟೇ ತಪ್ಪು ಮಾಡಿದ್ದೀರಾ. ಅಲ್ಲ ರೀ, ಅವನ ಪ್ರಾಜೆಕ್ಟ್ ಅನ್ನ ನಮ್ಮ ಕಂಪನಿಯಿಂದನೇ ಕಳಿಸ್ಬೋದಾಗಿತ್ತಲ್ವಾ? ಇಲ್ಲ ಸೀತಾ, ನೀನು ತಪ್ಪು ತಿಳ್ಕೊಂಡಿದೀಯ. ನಾನು ಅವನ ಮದುವೆ ನಿರ್ಧಾರ ಮಾಡಿದ್ರಿಂದಲೇ ಎಲ್ಲನೂ ಒಳ್ಳೇದಾಗ್ತಿರೋದು. ನೋಡು, ಅವನು ಪ್ರಾಜೆಕ್ಟನ್ನು ಮೊದಲು ನನಗೆ ಸಬ್ಮಿಟ್ ಮಾಡಿದ್ದ, ಅದು ನಾನು ರಿಜೆಕ್ಟ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಿಲ್ಲದೇನೆ ಇನ್ನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದಾನೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಸತ್ಯ. ಅವಳ ಸಹಾಯದಿಂದಲೇ ಅದಾಗಿರೋದು. ಪ್ರತಿಭೆ ಇದ್ದವರು ಅವಕಾಶಕ್ಕೋಸ್ಕರ ಕಾಯಲ್ಲ, ಅವಕಾಶನ ಸೃಷ್ಟಿ ಮಾಡ್ಕೋತಾರೆ. ನನಗಂತೂ ಅವಳು ಧಾವಂತದಲ್ಲಿ ನನ್ನ ಮಗ ಕಳೆದು ಹೋಗದೆ ಇದ್ರೆ ಸಾಕು. ಮೊದಲಾದ್ರೆ ಎಲ್ಲದಕ್ಕೂ ನಿಮ್ ಪರ್ಮಿಷನ್ ತಗೋತಿದ್ದ. ಈಗ ನೋಡಿದ್ರೆ ಬರೀ ಸತ್ಯ ಸತ್ಯ ಅಂತಿದ್ದಾನೆ. ಯಾರ ಮಾತು ಕೇಳಿಸ್ಕೋತಾನೆ ಅನ್ನೋದು ಮುಖ್ಯ ಅಲ್ಲ ಕಣೆ. ಯಾವ ಮಾತನ್ನು ಕೇಳಿಸ್ಕೊಂಡು ಅದನ್ನು ಪಾಲಿಸ್ಕೊಂಡು ಹೋಗ್ತಾನಲ್ಲ, ಅದು ಮುಖ್ಯ. ನಮ್ಮ ಕಾರ್ತಿಕು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನೀನೇನು ಚಿಂತೆ ಮಾಡಬೇಡ ಸೀತಾ. ಸತ್ಯನ ಬಗ್ಗೆ ಅನುಮಾನ ಪಡೋದು ಬೇಡ ಕಣೆ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಯಾವತ್ತೂ ಒಳ್ಳೆ ಕೆಲಸನ ಮಾಡ್ತಾಳೆ. ಅವಳು ನೋಡೋ ದೃಷ್ಟಿಕೋನನ ನೀನು ಬದಲಾಯಿಸು.
ಕಾರ್ತಿಕ್ ಮತ್ತು ಸತ್ಯಳ ಬಗ್ಗೆ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಾಳೆ ನಿನಗೆ ಉತ್ತರ ಸಿಗುತ್ತೆ. ನೋಡಮ್ಮ, ಕಾರ್ತಿಕ್ ಗೆಲುವಲ್ಲಿ ನಿಂದು ಪಾಲಿದೆ. ನೀನು ಅಲ್ಲಿರಲೇಬೇಕು, ಅದು ನಿನ್ನ ಕರ್ತವ್ಯ. ಇಬ್ಬರೂ ಒಟ್ಟಿಗೆ ಹೊರಡ್ತೀರಾ, ಪ್ರಶಸ್ತಿ ನಿಮಗೇ ಸಿಗುತ್ತೆ. ಆಲ್ ದ ಬೆಸ್ಟ್. ಅಲ್ಲ ರೀ, ಫಂಕ್ಷನ್ ಇನ್ನು 3 ದಿನ ಆದ್ಮೇಲೆ ಅಂತ ಹೇಳ್ತೀರಾ, ನಾಳೆನೇ ಯಾಕೆ ಇವ್ರು ಹೊರಡಬೇಕು? ನಾನು ನಿರ್ಧಾರ ಮಾಡಿ ಆಗಿದೆ, ಅವ್ರು ಹೊರಡಲೇಬೇಕು, ಹೊರಡ್ತಾರೆ ಅಷ್ಟೇ, ಬೇರೆ ಮಾತೇ ಇಲ್ಲ. ಊಟ ಮಾಡಿ. ಕಾರ್ತಿಕ್ ಮತ್ತು ಸತ್ಯಳ ಬಗ್ಗೆ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಾಳೆ ನಿನಗೆ ಉತ್ತರ ಸಿಗುತ್ತೆ. ದಿಸ್ ಇಸ್ ಟೂ ಮಚ್ ಅಪ್ಪ. ಅವ್ರ ಲೈಫು ಅವ್ರು ನೋಡ್ಕೋತಾರೆ, ನೀವ್ ಯಾಕೆ ಇಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ? ಸತ್ಯ ಇಷ್ಟು ದಿನ ನಮ್ಮ ಮನೆ ಸೊಸೆಯಾಗಿ ಈ ಮನೆ ಆಚಾರ ವಿಚಾರಗಳನ್ನ ಕಲ್ತ್ಕೊಳ್ಳೋದ್ರಲ್ಲೇ ಕಾಲ ಕಳೆದುಬಿಟ್ಲು. ಒಂದು ದಿನ ಆದರೂ ಅವರಿಬ್ಬರಿಗೆ ಗಂಡ ಹೆಂಡತಿ ಅಂತ ಏಕಾಂತ ಕೊಟ್ಟಿದ್ದೀವ? ಹೋಗ್ಲಿ, ಒಂದು 4-6 ದಿನ ಆಚೆ ಎಲ್ಲಾರು ತಿರುಗಾಡ್ಕೊಂಡು ಬನ್ನಿ ಅಂತ ಹೇಳಿದೀವ, ಕಳಿಸಿದೀವ? ಅದಕ್ಕೆ ಇದೇ ಸರಿಯಾದ ಸಮಯ ಅಂತ ಇದೆಲ್ಲ ಪ್ಲಾನ್ ಮಾಡಿದ್ದು. ರೀ, ನಮ್ಮ ಕಾಲದಲ್ಲಿ ನಾವೇನು ಸುತ್ತಾಡಕ್ ಹೋಗಿದ್ವಾ? ನಮ್ಮ ಕಾಲನೇ ಬೇರೆ ಸೀತಾ, ಈಗಿನ ಕಾಲನೇ ಬೇರೆ. ನಮ್ಮ ಹೋಗಿನ ನೇರಕ್ಕೆ ನಡೆಯಕ್ಕಾಗತ್ತಾ? ನೀವೇನೇ ಹೇಳಿ, ಕಾರ್ತಿಕ್ ಜೊತೆ ಸತ್ಯನ್ ಕಳಿಸ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ ಸೀತಾ, ಸತ್ಯ ಈಗಿನ ಕಾಲದ ಹುಡುಗಿ. ಈಗಿನ ಕಾಲದ ಹುಡುಗಿಯರು ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಇವಳು ನಡ್ಕೊಳ್ಳಿ ಬಿಡು. ಸತ್ಯ ಅಂತೂ 10 ವರ್ಷಗಳ ಹಿಂದೆನೆ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡೋ ಅಂತ ಹೆಣ್ಣುಮಗಳಾಗಿದ್ಲು. ಬಹುಶಃ ನೀನು ಹೇಳೋ ಹಾಗೆ ಅವಳು ಕಡಿಮೆ ಕಲ್ತಿರಬಹುದು, ಆದರೆ ಅವಳ ಜೀವನದ ಪಾಠ ಎಲ್ಲಕ್ಕಿಂತ ದೊಡ್ಡದು. ಅಂತ ಹುಡುಗಿ ನಮ್ಮ ಮನೆ ಅಂದ್ರೆ ಈ ಕೋಟೆ ಮನೆ ಸೊಸೆ ಆಗಬೇಕು ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಕಣೆ. ಅಪ್ಪ ಪ್ಲೀಸ್, ಅವಳು ಜೀವನದ ಪಾಠನ ನಮ್ಮ ಕಾರ್ತಿಕ್ ಎಜುಕೇಶನ್ಗೆ ಹೋಲಿಸ್ಬೇಡಿ. ಅವಳು ನಟ್ಟು ಬೋಲ್ಟು ಎಲ್ಲಿ, ನಮ್ಮ ಕಾರ್ತಿಕ್ MBA ಕ್ವಾಲಿಫಿಕೇಶನ್ ಎಲ್ಲಿ? ಓಹೋ, ಈಗ ನಟ್ಟು ಬೋಲ್ಟು ಅಂತ ಹೀಯಾಳುತ್ತಿದೆಯಲ್ಲ. ಅವಳು ನಟ್ಟು ಬೋಲ್ಟು ಹಿಡಿದಿದ್ದರಿಂದಲೇ ಈ ಪ್ರಾಜೆಕ್ಟು ಓಕೆ ಆಗಿದ್ದು. ನಿನ್ನ ತಮ್ಮ ಇದಾನಲ್ಲ ಕಾರ್ತಿಕ್, ಅವನು MBA ಎಂದಲ್ಲ. ಹಾಗಿದ್ರೆ ಇನ್ಮೇಲೆ ಯಾರು ಓದೋದೇ ಬೇಡ ಬಿಡಿ, ಸ್ಪ್ಯಾನರ್ ಇಟ್ಕೊಂಡು ಒಂದು ಗ್ಯಾರೇಜ್ ಓಪನ್ ಮಾಡೋಣ. ಸತ್ಯಾಳ ಗ್ಯಾರೇಜ್ ಎಕ್ಸ್ಪೀರಿಯನ್ಸು ಮತ್ತು ನಮ್ಮ ಕಾರ್ತಿಕನ ಬುದ್ಧಿವಂತಿಕೆ ನಮ್ಮ ಕಂಪನಿಲಿ ಆಟೋಮೊಬೈಲ್ ಸೆಕ್ಟರ್ನ ಓಪನ್ ಮಾಡೋದಕ್ಕೆ ಧೈರ್ಯ ಕೊಡ್ತಾ ಇದೆ. ಮಾಡ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀರಾ? ವಿಷಯ ಇದೆ,
ವಿಷಯ ಇಲ್ಲದೆ ನಾನು ನಿನ್ನನ್ನು ನೆನಪಿಸ್ಕೋತೀನ ಬಾಲ? ಹೇಳಿ ಮೇಡಮ್, ನನ್ನಿಂದ ಏನಾಗಬೇಕು? ಒಂದು ಕೆಲಸ ಆಗಬೇಕು. ಇದು ಸ್ವಲ್ಪ ದೊಡ್ಡ ವಿಷಯನೇ. ನೀನು ನಾನು ಹೇಳ್ದಾಗೆ ಮಾಡಬೇಕು. ಅದು ಸದ್ಯಕ್ಕೆ ಸಿಟಿ ಲೈಫಿಂದ ದೂರ ಇದ್ದೀನಿ. ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗ ಡೌಟೇ ಆಗಲ್ಲ ಬಿಡಿ ಮೇಡಮ್. ವಾಟ್? ನನಗೆ ನೋ ಅಂತಿದ್ಯಾ? ನನಗೂ ನಿಮಗೂ ಮಧ್ಯೆ ಏನೂ ಇಲ್ಲ ಅಂದಾಗ ನೋ ಹೇಳಕ್ಕೆ ನೋ ಪ್ರಾಬ್ಲಮ್. ನೀನು ನನಗೆ ಕೆಲಸ ಮಾಡಿಕೊಟ್ಟೆ ಕೊಡ್ತೀಯ ಬಾಲ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಮಾಡಲ್ಲ ಅಂದ್ರೆ? ಆ ಆಪ್ಷನ್ನು ನಿನಗಿಲ್ವೇ ಇಲ್ಲ ಬಾಲ. ನಿನಗೆ ದಿವ್ಯಾ ಬೇಕು, ಆ ದಿವ್ಯಂಗೆ ದುಡ್ಡು ಬೇಕು. ಆ ದುಡ್ಡನ್ನ ಕೊಡೋಳು ನಾನು. ಸೊ ನಾನು ಹೇಳ್ದಾಗೆ ನೀನು ಮಾಡೇ ಮಾಡ್ತೀಯ. ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಇಷ್ಟೊತ್ತು. ನಿಮ್ಗಿಲ್ಲ ಅಂತೀನ ಮೇಡಮ್, ಅದೇನು ಕೆಲಸ ಆಗ್ಬೇಕು ಹೇಳಿ. ಗುಡ್, ವೆರಿ ಗುಡ್. ಡನ್ ಮೇಡಮ್, ನಿಮ್ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಹಾ, ಅಲ್ಲ ಡಾರ್ಲಿಂಗ್, ಏನಾಯ್ತು? ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಸುಹಾಸ್? ಇಷ್ಟು ಆರಾಮಾಗಿ ಬಿದ್ಕೊಂಡು ಸಾಂಗ್ ಕೇಳ್ತಿದ್ಯಲ್ಲ, ಹೌ ಕ್ಯಾನ್ ಯು ಬಿ ಸೋ ಇರ್ರೆಸ್ಪಾನ್ಸಿಬಲ್? ಯಾ ಅಲ್ಲ ಡಾರ್ಲಿಂಗು, ನಾನು ಏನ್ ಮಾಡಿದೆ ಅಂತ ಇಷ್ಟೊಂದು ಬೈತಿದ್ಯಾ? ಹೊರಡಲ್ವಾ? ಹೊರಡೋದ? ಎಲ್ಲಿಗೆ? ಏನಾದ್ರೂ ಫಂಕ್ಷನಾ? ಓ ಗಾಡ್ ಸುಹಾಸ್, ಕಾರ್ತಿಕ್ ಸತ್ಯ ಹೋಗೋ ಜಾಗಕ್ಕೆ ನೀನು ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ? ಯಾ ಯು ಆರ್ ರೈಟ್ ಡಾರ್ಲಿಂಗು. ಆದ್ರೆ ಅದು ನಾಳೆ ಬೆಳಿಗ್ಗೆ ಅಲ್ವಾ? ನಾಳೆ ಬೆಳಗ್ಗೆನೆ ಸುಹಾಸ್, ಬಟ್ ಅದಕ್ಕೆ ಹೋಗ್ಬೇಕಾಗಿರೋ ತಯಾರಿ ಎಲ್ಲ ಮಾಡ್ಕೊಂಡಿದ್ಯಾ? ಫಸ್ಟ್ ಆಫ್ ಆಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ಯಾ? ಅದಕ್ಕೇನಂತೆ ಟಕ್ ಅಂತ ಪ್ಯಾಕ್ ಆಗುತ್ತೆ. ಅದಕ್ಕೆ ಯಾಕೆ ನೀನು ಮೂಡ್ ಹಾಳು ಮಾಡ್ಕೋತೀಯ? ನಿನ್ನಂತ ಗಂಡನ್ನ ಕಟ್ಕೊಂಡ್ಮೇಲೆ ನನ್ನ ಮೂಡ್ ಹೇಗ್ ತಾನೇ ಸರಿ ಇರೋದಕ್ಕೆ ಸಾಧ್ಯ ಹೇಳು? ಮೊದಲು ಹೇಳಿದ ಕೆಲಸ ಮಾಡಿ ಹೋಗಿ ರೆಡಿ ಆಗು. ಓಕೆ ಡಾರ್ಲಿಂಗು. ನೀನ್ ಅಲ್ಲಿಗೆ ಹೋದ್ಮೇಲೆ ಏನ್ ಕೆಲಸ ಅನ್ನೋದು ಗೊತ್ತು ತಾನೆ? ಸತ್ಯ ಕಾರ್ತಿಕ್ಕು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿ ಒಂದು ಅಪ್ಡೇಟು ನನಗೆ ಬರಬೇಕು. ನೀನು ಅವ್ರಿಗೆ ಗೊತ್ತಾಗದಿರೋ ಹಾಗೆ ಅವರನ್ನ ಫಾಲೋ ಮಾಡಿ ಪ್ರತಿ ಒಂದು ಇನ್ಫಾರ್ಮೇಶನ್ ನನಗೆ ಕೊಡ್ತಾ ಇರಬೇಕು. ಓಕೆ ಡಾರ್ಲಿಂಗು. ಮಿಕ್ಕಿದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ನಾಳೆ ಬೆಳಗ್ಗೆ ಕಾರ್ ಬರುತ್ತೆ, ಇಲ್ಲಿಂದ ಹೊರಡ್ತಾ ಇರು. ಓಕೆ ಡಾರ್ಲಿಂಗು, ಥ್ಯಾಂಕ್ ಯು. ಹೌದು ಕಣೋ, ನೀವೇನ್ ಹೊತ್ಕೊಂಡು ಹೋಗ್ತೀರಾ? ಇನ್ನೊಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದಲ್ವಾ? ಎಲ್ಲದಕ್ಕೂ ಕಾರಣ ಇದೆ ಚಿಕ್ಕಿ. ಇಂಪಾರ್ಟೆಂಟ್ ಆಗಿ ಏನೇನ್ ಬೇಕೋ ಅದನ್ನ ಮಾತ್ರ ತಗೊಂಡಿದೀವಿ. ಹಂಗೂ ಏನಾದ್ರೂ ಬೇಕಾದ್ರೆ ಅಲ್ಲೇ ತಗೊಂಡ್ರೆ ಆಯ್ತು. ಹೇಗೂ ಹೋಗ್ತಿರೋದು ಬೀಚ್ ಸೈಡ್ ಅಲ್ವಾ, ಅಲ್ಲಿ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಹಾಗಲ್ವೋ ಕಾರ್ತಿಕ್, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮನೆಯಿಂದನೇ ತಯಾರಾಗಿ ಹೋಗೋದು ಒಳ್ಳೇದು ಅಲ್ವಾ? ಅವ್ರೇನ್ ಚಿಕ್ಕ ಮಕ್ಕಳೇನೆ, ಒಳ್ಳೆ ಸ್ಕೂಲ್ ಹುಡುಗರನ್ನ ಸ್ಕೂಲ್ ಟ್ರಿಪ್ ಕಳಿಸೋ ತರ ಆಡ್ತಿದೀಯಾ. ನೋಡ್ರಪ್ಪ, ನೀವೇನು ಯೋಚನೆ ಮಾಡಿ ಹೋಗ್ಬಿಟ್ಟು ಬನ್ನಿ. ಸರಿಪ್ಪ, ಬರ್ತೀವಿ. ರಾಯ್ರೆ, ಸೀತಮ್ಮ, ಹೋಗಿ ಬರ್ತೀವಿ. ಆಲ್ ದಿ ಬೆಸ್ಟ್ ಅಪ್ಪ. ಅವಾರ್ಡ್ ನಿನಗೆ ಸಿಗಲಿ. Thanks, ಆಮೇಲೆ
ನಾನು ಹೇಳಿದ್ದನ್ನು ಮರಿಬೇಡ ಕಣೋ, ತಾತ ಆಗಬೇಕು ಬೇಗ. ಅಪ್ಪ ಹ್ಞೂ ಆಯ್ತು, ಬರ್ತೀವಿ ನಾವು. ಬಾಯಮ್ಮ, ಬಾಯ್ ಚಿಕ್ಕಿ, ಬಾಯಪ್ಪ, ಬಾಯ್ ಬಾಯ್ ಬಾಯ್. ಅಯ್ಯೋ, ನಮ್ದು ಒಂದು ಕಾಲ ಇತ್ತು, ಬೈಕ್ನಲ್ಲಿ ಜಿಮ್ ಅಂತ ಹೋಗ್ತಾ ಇದ್ವಿ. ಆ ಜಾಲಿ ರೈಡು, ಓವರ್ಟೇಕ್ ಮಾಡುವಾಗ ಆಹಾ ಎಂತ ಮಜಾ. ಈಗ ಈ ಕಾರು, AC, ಹತ್ತರಿಕೆ ಥ್ರಿಲ್ಲೇ ಇಲ್ಲ. ನಾವು ಬೈಕಲ್ಲಿ ಹೋಗೋ ಥರ ಇದ್ದಿದ್ದಿದ್ರೆ ಅಲ್ಲ ಅಮೂಲ್ ಬೇಬಿ, ನೀನ್ ನಿಜವಾಗ್ಲೂ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕೆ? ಇದನ್ನೆಲ್ಲ ಪ್ಲಾನ್ ಮಾಡ್ಬೇಕಾದ್ರೆ ನನ್ನ ಕೇಳ್ಬೇಕು ತಾನೆ. ಬೈಕಲ್ಲಿ ನಾನು ಹೇಗ್ ಬರ್ಲಿ? ಅಷ್ಟು ದೂರ ಸೀರೆಲ್ ಒಂದೇ ಕಡೆ ಕಾಲ್ ಹಾಕೊಂಡ್ ಕೂರೋದಕ್ಕೆ ಆಗುತ್ತಾ ನನ್ನ ಕೈಯಲ್ಲಿ? ಬೇಡ, ನಾರ್ಮಲ್ ಆಗಿ ನಾನು ಹೇಗೆ ಕೂತ್ಕೋತೀನೋ ಹಾಗೆ ಕೂತ್ಕೋ. ಯಾರು ಬೇಡ ಅಂದಿದ್ದು? ಸೀರೆಲ್ಲ ಹೇಗೆ ಲೂಸ್ ತರ ಮಾತಾಡ್ಬೇಡ. ಸೀರೆಲ್ ನನಗೆ ಬೈಕಲ್ಲಿ ಕೂರೋದಕ್ಕೆ ಆಗಲ್ಲ, ಬೇಕಿದ್ರೆ ಕಾರಲ್ಲೇ ಹೋಗೋಣ. ಡೋಂಟ್ ವರಿ ಮೈ ಡಿಯರ್ ಸತ್ಯ, ನನಗೆ ಗೊತ್ತಿತ್ತು ನೀನ್ ಇದೇ ತರ ಹೇಳ್ತೀಯ ಅಂತ. ಅದಕ್ಕೂ ವ್ಯವಸ್ಥೆ ಆಗಿದೆ. ಬಾಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏನೇನ್ ಪ್ಲಾನು? ಎಲ್ಲ ನಿನಗೆ ಗೊತ್ತಾಗತ್ತೆ, ಸ್ವಲ್ಪ ವೆಯ್ಟ್ ಮಾಡು. ಆಗ್ಲಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳು. ಸರ್ಪ್ರೈಸ್ ಅಂತ ಹೇಳದ್ನಲ್ಲ, ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಅಲ್ಲಿ ಏನ್ ಮಜಾ ಇರತ್ತೆ ಹೇಳು. ಸರ್ಪ್ರೈಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವಿಷಯ ಏನು ಅಂತ ಹೇಳು. ಹೇಳಲೇಬೇಕಾ? ಹಾಗಿದ್ರೆ ಒಂದು ಕ್ಲೂ ಕೊಡ್ತೀನಿ. ಇದು ಬರೀ ನನ್ನ ಪ್ಲಾನ್ ಅಲ್ಲ, ಇದರಲ್ಲಿ ನಮ್ಮ ಅಮ್ಮನ ಸಜೆಷನ್ ಕೂಡ ಇದೆ. ನೀನ್ ಏನ್ ಹೇಳ್ತಿದ್ಯೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಮ್ಮ ಏನ್ ಸಜೆಷನ್ ಕೊಟ್ರು? ಅದೇ ದಿವ್ಯಾ, ಪ್ರೆಗ್ನೆನ್ಸಿ ವಿಚಾರನ ಅಮ್ಮನ ಹತ್ರ ಡಿಸ್ಕಸ್ ಮಾಡಿದೆ. ಅದಕ್ಕೆ ಅವರು ನಿನ್ ಮೂಡ್ ಚೇಂಜ್ ಆಗೋ ತರ ಏನಾದ್ರು ಮಾಡು ಅಂತ ಹೇಳಿದ್ರು. ಅದೇ ಟೈಮ್ಗೆ ನೀನ್ ಬೇರೆ ಹಳ್ಳಿ ಸಾಕಾಗೋಗಿದೆ ಅಂತ ಹೇಳ್ತಿದ್ದೆ. ಅದಕ್ಕೆ ನಿನ್ನ ಒಳ್ಳೆ ಟೂರ್ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಟೂರಾ? ನಿಜವಾಗ್ಲು ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು, ಇದೇ ಸತ್ಯ. ನನಗೆ ನಿನ್ ಖುಷಿ ಮುಂದೆ ಬೇರೆ ಏನು ಇಲ್ಲ ಬೇಬಿ. ನಿನ್ ಮುಖದ ಮೇಲೆ ಈ ಸ್ಮೈಲ್ ನೋಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸದ್ಯ ನನ್ನನ್ನ ಹಳ್ಳಿಯಿಂದ ಕರ್ಕೊಂಬಂದಿಯಲ್ಲ, ಎಲ್ಲಿ ನನ್ನನ್ನ ಅಲ್ಲೇ ಕೊಡಿಸ್ತೀಯ ಅಂತ ಭಯ ಆಗ್ಬಿಟ್ಟಿತ್ತು. ಇವಾಗ ನೀನು ಮುಂಚಿನ ತರನೇ ಆಗಿದ್ಯಾ. ಹೌದು, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಹನಿಮೂನ್ಗೆ. ಅಮೂಲ್ ಬೇಬಿ,
ಹೌದಾ, ಎಲ್ಲ ರೂಮ್ಸು ಬುಕ್ ಆಗಿದೆಯಾ? ಇವಾಗ ಆಫ್ ಸೀಸನ್ ಅಲ್ವಾ, ಅದಕ್ಕೆ ಬುಕ್ ಮಾಡಿದೆ, ಹಾಗೆ ಬಂದ್ಬಿಟ್ಟೆ. ಸಾರಿ ಸರ್, ಅದು ನಮ್ಮ ರೆಸಾರ್ಟ್ ಓನರ್ ಅವ್ರ ವೈಫ್ ಜೊತೆ ಬಂದಿದ್ದಾರೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಎಲ್ಲ ರೂಮ್ನ ಅವರೇ ಬುಕ್ ಮಾಡ್ಕೊಂಡಿದ್ದಾರೆ ಸರ್. ಅದೇಂಗ್ರೆ ಡಿಸ್ಟರ್ಬ್ ಆಗುತ್ತೆ? ಬೇರೆಯವ್ರೇನು ಅವ್ರ ತಲೆ ಮೇಲೆ ಕುತ್ಕೋತಾರೆ. ಅಮಲ್ ಬೇಬೆ ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಬಾ ಹೋಗೋಣ. ಸತ್ಯ, ನೀನು ಸುಮ್ಮನಿರು. ಅಲ್ಲೂ ಇದೇ ಕತೆ ಆದ್ರೆ ಏನು ಮಾಡ್ತೀಯಾ? ನಾನು ಮಾತಾಡ್ತೀನಿ. ಹೇಳಿ ಸರ್, ಇವಾಗ ನಾವು ಏನು ಮಾಡಬೇಕು ಅಂತ? ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ರೆಸಾರ್ಟ್ ರೆಫರ್ ಮಾಡ್ತೀರಾ? ನಿಂದು ಒಳ್ಳೆ ಕತೆ ಆಯ್ತಲ್ಲ, ಅವ್ರು ಇಲ್ಲ ಅಂತ ಹೇಳ್ತಿದ್ದಾರೆ, ಬೇರೆ ರೆಫರ್ ಮಾಡ್ತೀರಾ ಅಂತ ಕೇಳ್ತಿದ್ಯಾ. ನಮ್ಗಿನ್ ಬಾಯ್ ಕೂಡ ನೋಡ್ಕೊಳ್ಳೋಣ ಬಾ. ಸತ್ಯ ಸುಮ್ಮನಿರು, ಮಾತಾಡ್ತಾ ಇದ್ದೀನಲ್ವಾ. ಹೇಳಿ ಸರ್, ಇವಾಗ ಏನು ಮಾಡಬೇಕು? ಸರ್, ಅದು ಒಂದೇ ಒಂದು ರೂಮ್ ಇದೆ, ನಿಮಗೆ ಕಂಫರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗಿಷ್ಟ ಆದ್ರೆ ಆ ರೂಮ್ನೇ ಬುಕ್ ಮಾಡ್ಕೊಡ್ತೀನಿ ಸರ್. ಯಾವುದೋ ಒಂದು ರೂಮ್ ಬುಕ್ ಮಾಡಿ ಸರ್. ಸರ್, ಆದ್ರೆ ಅದು ಸಿಂಗಲ್ ರೂಮು ಸಿಂಗಲ್ ಬೆಡ್ ಸರ್. ಸಿಂಗಲ್ ರೂಮಾ? ನನಗೋಕೆ. ನೀವು ಬೇರೆ ಕಪಲ್ಸ್ ಇದ್ದೀರಾ, ಅಡ್ಜಸ್ಟ್ ಆಗುತ್ತೋ ಇಲ್ವೋ? ಅಡ್ಜಸ್ಟ್ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ನಾವೇ ಮಾಡ್ಕೋತೀವಿ. ಸತ್ಯ ಒಂದು ನಿಮಿಷ ಇರು. ಏನಂದ್ರಿ ನೀವು? ಸಿಂಗಲ್ ರೂಮು ಸಿಂಗಲ್ ಕೋಟ? ಪರವಾಗಿಲ್ಲ ಬಿಡಿ. ಸತ್ಯ, ಸಿಂಗಲ್ ರೂಮು ಸಿಂಗಲ್ ಕಾಟ್ ಅಂತೆ ಯಾಕೆ ಬೇಕು? ನೀನ್ ಹೇಳ್ದಂಗೆ ಬೇರೆ ರೆಸಾರ್ಟ್ ಹೋಗೋಣ ಬಾ. ನಾವು ಬಂದಿರೋದೇ ಹನಿಮೂನ್ಗೆ ಅಮಲ್ ಬೇಬಿ, ನಮ್ಮ ಮಧ್ಯ ಗ್ಯಾಪ್ ಯಾಕೆ? ಸರ್, ಅದೇನೋ ಬರ್ಕೋತಿರಲ್ಲ, ಬರ್ಕೊಳ್ಳಿ. ಕಾರ್ತಿಕ್, ನಾನು ಸತ್ಯ. ಸತ್ಯ, ನನ್ನ ಮಾತು ಕೇಳು. ತುಂಬಾ ತುಂಬಾ ಕ್ಲಾಸ್ಟ್ರೋಫೋಬಿಕ್. ಅವ್ರಿಂಥದ್ದು ಮಾಡಿಲ್ಲ ಅಂತ ಇಲ್ಲ, ಹೋಗ್ಲಿ ಬಿಡು. ಇವಾಗ ಅದೆಲ್ಲ ಯಾಕೆ? ಅಲ್ಲ ಬಾಲ, ಈ ರೆಸಾರ್ಟ್ ನಿಂದೆ ಅಂತ ಹೇಳ್ತಿದ್ಯಾ, ಇಲ್ಲೆಲ್ಲ ನೀನ್ ಹೇಳ್ದಂಗೆ ನಡೆಯುತ್ತೆ ಅಂತಾನು ಹೇಳ್ದೆ. ಹಂಗಿದ್ಮೇಲೆ ಊರಲ್ಲಿ ದುಡ್ಗೋಸ್ಕರ ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದೆ? ಯಾಕೆ ನಿಮ್ ರೆಸಾರ್ಟ್ ಅಲ್ಲಿ ಬಿಸ್ನೆಸ್ ಆಗಲ್ವಾ? ಈ ದುಡ್ಡನ್ನ ಯೂಸ್ ಮಾಡ್ಬೋದಿತ್ತಲ್ವಾ? ಪಾಯಿಂಟ್ ಮಾಡ್ಬೋದು ದಿವ್ಯಾ, ಆದ್ರೆ ಹಾಳು ಸ್ವಾಭಿಮಾನ. ಅಪ್ಪನ ದುಡ್ಡು ಬೇಡ ಅಂತ ಬದುಕ್ತಾ ಇದ್ದೀನಿ. ನನ್ನ ನಿನ್ನ ಅವ್ರು ಒಪ್ಕೊಳ್ಳೋ ತನಕ ಅವ್ರು ಹಂಗ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದೀನಿ. ಮತ್ ಇವಾಗ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಇವಾಗ ನಿನ್ ಸ್ವಾಭಿಮಾನಕ್ಕೆ ಅಡ್ಡಿ ಬರಲ್ವಾ? ಬರುತ್ತೆ, ಆದ್ರೆ ನಿನಗಿಂತ ನನಗೆ ಯಾವುದು ದೊಡ್ಡದು ಅನ್ಸಲ್ಲ. ಈಗ ಈ ವಿಷಯ ಎಲ್ಲ ಬಿಡು, ರಿಸೆಪ್ಷನ್ ಹತ್ರ ಹೋಗಿ ನನ್ನ ಹೆಸರು ಹೇಳು. ಹೌದು, ಅದಕ್ಕೇನೆ. ಹಾ, ಅದಕ್ಕೆ ಹೀಗೆ ಆಡ್ತಾ ಇರೋದು. ಇದೇ ಖುಷಿಲಿ ಇನ್ನೊಂದು ಮುತ್ತು ಕೊಡ್ಲಾ? ತಿಂಡಿ ತಿಂಡಿ ತಿನ್ನು ಸತ್ಯ.
ಮುದ್ದು ಮಾಡೋದಕ್ಕೆ ಹೋದ್ರೆ ಒಳ್ಳೆ ಗುದ್ದಾಡೋಕೆ ನನ್ನ ಮಾಡ್ತಾನೆ. ಹೋಗಿ ಹೋಗಿ ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಲ್ಲ. ಹುಡುಗಿನೇ ಇಷ್ಟು ಫಾಸ್ಟ್ ಆಗಿರುವಾಗ ನಾವೇನು ಕಡಿಮೆ ಅಂತ ಮುಂದೆ ಬರ್ತಾರೆ.